ನನ್ನ ಹತ್ರ ಇಲ್ದಿರೋದು ಐರನ್ ಮೈ ಹತ್ರ ಏನಿದೆ? ನಾನು ಯಾಕೆ ಗೆಲ್ಲಕ್ಕಾಗ್ತಿಲ್ಲ? ನಾನು ಗೆಲ್ಬೇಕು. ಸೌಗಂಧಿ, ಸ್ವಲ್ಪ ನಿನ್ನ ಮನಸ್ಸನ್ನ ಸ್ಥಿಮಿತಕ್ಕೆ ತಗೋ. ಹಿರಣ್ಮೈ ಗೆದ್ಲು ಅಂತ ನೀನು ಹೀಗೆ ಹುಚ್ಚಿಯಾಗಿ ಆಡಿದ್ರೆ ಹೇಗೆ? ಬೇರೆಯವ್ರ ಸಂತೋಷ ನೋಡಿ ನೀನು ಸಂತೋಷ ಪಡಬೇಕು, ಅದು ಕಣೆ ದೊಡ್ಡ ಗುಣ. ಆದರೆ ಬೇರೆಯವ್ರ ಗೆಲುವು ನೋಡಿ ನೀನು ಹೀಗೆ ಕೊರಗೋದು ಒಳ್ಳೇದಲ್ಲ. ನೀನೀಗ ಕೆಟ್ಟ ಬುದ್ಧಿ ಬಿಡು, ನಿನಗೂ ಒಳ್ಳೇದಾಗುತ್ತೆ. ನಿನಗೂ ನಿಮ್ಮ ಅಪ್ಪಂಗೂ ಬುದ್ಧಿ ಹೇಳಿ ನನಗೆ ಸಾಕಾಗಿದೆ. ನನ್ನ ಮಾತನ್ನ ಮೀರಿ ನಿಮ್ಮ ಅಪ್ಪನ ಹತ್ರ ಮಂತ್ರ ತಂತ್ರ ಎಲ್ಲ ಕಲಿತು ಹಿರಣ್ಮೈನ್ ಗೆಲ್ತೀನಿ ಅಂತ ಹೋಗಿದ್ದೆ. ಕಡೆಗೆ ಏನಾಯ್ತು? ಅವಳೇ ಗೆದ್ಲು ತಾನೆ. ಇದು ಬೇಕಿತ್ತ ನಿನಗೆ? ನೀನು ಗೆಲ್ಲಬೇಕು ಅಂತಿದ್ದಿದ್ರೆ ನೀನು ಪೂರ್ತಿ ತಯಾರಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಅಲ್ಲಿ ಸುಮ್ಮನೆ ಹೋಗಿರ್ಲಿಲ್ಲ. ನಾನು ಹೋಗುವಾಗ ಸೌಗಂಧಿಕಾಗಿ ಹೋಗಿರ್ಲಿಲ್ಲ. ಆ ಹಿರಣ್ಮೈನ ಸೋಲಿಸ್ಬೇಕು ಅಂತ ಅಪ್ಪ ನನ್ನಲ್ಲಿ ನೀಲ ಸರಸ್ವತಿನ ಶಕ್ತಿ ತುಂಬಿಸಿ ಕಳಿಸಿದ್ರು. ಈ ಸ್ಫಟಿಕದ ಹಾರದೊಳಗಡೆ ಸೇರ್ಕೋ ತಾಯಿ, ಸೇರ್ಕೋ. ಆ ನೀಲ ಸರಸ್ವತಿ ನಾನಾದ್ಮೇಲೆ ನನಗೆ ಗೊತ್ತಿಲ್ದಿರೋದು ಇನ್ಯಾವುದೂ ಇರಲಿಲ್ಲ. ನಾನೇ ಗೆಲ್ಬೇಕಾಗಿತ್ತು. ಆದ್ರೆ ಅದ್ಯಾವುದೋ ನೀಲಿ ಕುದುರೆ ಪ್ರಶ್ನೆ ಕೇಳಿ ನನ್ನನ್ನು ದಿಕ್ ತಪ್ಪಿಸ್ಬಿಟ್ಲು. ಆ ದೇಶಿಕರು ನಾನು ಸೋತೆ ಅಂತ ಹೇಳ್ಬಿಟ್ರು. ಅವಾಗ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ನಿನಗೆಲ್ಲ ಗೊತ್ತು ಅನ್ನೋ ಅಹಂ ಕಡೆ ಸೌಗಂಧಿ ನಿನಗೆ. ಅದೇ ನಿನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಿರೋದು. ನೀನು ಏನು ತಪ್ಪು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿಲ್ಲ. ನೀನು ಸಂಯಮದಲ್ಲಿ ಉತ್ತರ ಕೊಟ್ಟಿದ್ರೆ ನೀನೇ ಗೆಲ್ತಿದ್ದೆ. ಆದ್ರೆ ಈ ಅಹಂ ಇದ್ರೆ ಏನು ಮಾಡೋಕ್ಕಾಗಲ್ಲ. ಅಮ್ಮ, ನಿನಗೆ ನಾನ್ ಮಗ್ಳ ಅಥವಾ ಹಿರಣ್ಮೈನ? ಯಾವಾಗ್ಲೂ ಹಿರಣ್ಮೈನ ಹೊಗಳ್ತಾ ಇರ್ತೀಯಲ್ಲ. ಅವಳ ಹೊಗಳ್ತಿಲ್ಲ ಸೌಗಂಧಿ, ನಿನಗೆ ಬುದ್ಧಿ ಹೇಳ್ತಿದ್ದೀನಿ. ನೀನಿನ್ನ ಪುಟ್ಟ ಹುಡುಗಿ, ನೀನು ಕೆಟ್ಟೋಳು ಅಂತಲ್ಲ. ನಿನಗೆ ತಿಳುವಳಿಕೆ ಸಾಲದು. ನಿನಗೆ ಸಿಗದಿರೋ ಬಾಲಾಂಬಿಕೆ ಪಟ್ಟ ಆ ಹಿರಣ್ಮೈಗೆ ಸಿಕ್ಕಿದೆ ಅಂದ್ರೆ ಯಾಕೆ ಅನ್ನೋದನ್ನ ನೀನು ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಹೀಗೆ ಹುಚ್ಚಿಯಾಗಿ ಆಡೋದಲ್ಲ. ನೀನು ನಿಜವಾಗ್ಲೂ ಗುಣವಂತೆ ಆಗಿದ್ರೆ ಆ ಹಿರಣ್ಮೈಗೆ ಶುಭ ಹಾರೈಸ್ಬಿಟ್ಟು ಬರ್ತಿದ್ದೆ. ಆದ್ರೆ ನೀನು ಹಾಗಲ್ಲ. ನನಗೆ ಹೊಟ್ಟೆ ಉರಿತಿದೆ. ಇನ್ನಷ್ಟು ಸಿಟ್ಟು ತರಿಸ್ಬೇಡ. ನಿನಗೆ ನಾನು ಹೆಚ್ಚಲ್ಲ, ಆ ಹಿರಣ್ಮೈ ಹೆಚ್ಚಲ್ವಾ? ಹೀಗಾದ್ರೆ ನನ್ನ ಮೊದಲನೇ ಸ್ಥಾನಕ್ಕೆ ಹೇಗೆ ಬರಕ್ ಸಾಧ್ಯ? ಯಾಕೆ ಬರೋದಿಕ್ಕಾಗಲ್ಲ ಸೌಗಂಧಿ? ನೀನು ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ತಕ್ಕನಾಗಿ ತಯಾರಿ ಮಾಡ್ಕೊಂಡು ಹೋಗ್ಬೇಕು. ಅದನ್ ಬಿಟ್ಟು ಮಂತ್ರ ತಂತ್ರದಿಂದ ಹಿರಣ್ಮೈನ್ ಗೆಲ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ವಾಮ ಮಾರ್ಗದಿಂದ ಹೋದವರು ಗೆದ್ದ ಇತಿಹಾಸನೇ ಇಲ್ಲ, ತಿಳ್ಕೊ. ಹಿರಣ್ಮಯಿ, ಅಮ್ಮ ಹಿರಣ್ಮಯಿ, ಯಾಕಮ್ಮ? ಯಾವ ಲೋಕದಲ್ಲಿದ್ಯಾ? ಏನು ಯೋಚನೆ ಮಾಡ್ತಿದ್ದೆ ತಾಯಿ? ನೀನು ನೋಡಿದ್ರೆ ಯಾಕೋ ಸಂತೋಷವಾಗಿರೋ ಹಾಗೆ ಕಾಣ್ತಿಲ್ಲ. ಏನಾಯ್ತು ಕಂದ? ನೀನು ಬಾಲಾಂಬಿಕೆ ಕಣಮ್ಮ. ಹೀಗಿರಬಾರ್ದು, ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಿನ್ನ ಭಕ್ತರಿಗೆ ಪ್ರತಿ 3 ದಿನಕ್ಕೊಂದ್ಸಲ ಒಂದೊಂದು ರೂಪದಲ್ಲಿ ದರ್ಶನ ಕೊಡೋ ನೀನು ಯಾವಾಗಲೂ ಸುಪ್ರಸನ್ನಳಾಗಿರ್ಬೇಕು ತಾಯಿ. ನಿನ್ನ ಮನಸ್ಸಿನಲ್ಲಿ ಕೊರತಿರೋ ಚಿಂತೆ ಏನು ಅಂತ ಕೇಳ್ಬೋದಾ? ಸೌಗಂಧಿಕಾನ? ಏನಾಯ್ತು ಸೌಗಂಧಿಕಾಳಿಗೆ? ನಾನು ಕೇಳಿದ್ದು ನಿನ್ನ ಮನಸ್ಸಿನಲ್ಲಿ ಕೊರತಿರೋ ಆ ಸಮಸ್ಯೆ ಏನು ಅಂತ ನನ್ನ ಹತ್ರ ಹೇಳ್ಕೋ ತಾಯಿ. ಅದಕ್ಕೇನಾದ್ರೂ ಪರಿಹಾರ ಮಾಡೋದಿದ್ರೆ ಮಾಡೋಣಂತೆ. ನನ್ನ ಸಮಸ್ಯೆನೇ ಹೇಳ್ತಾ ಇದ್ದೆ ಶಿಖರೆ. ಆ ಸೌಗಂಧಿಕ ವಿಷಯ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ ನನ್ನನ್ನು. ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಅದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತಾನೆ ತಿಳಿತಾ ಇಲ್ಲ. ಇದೇನ್ ತಾಯಿ, ಎಲ್ಲರ ಸಮಸ್ಯೆಯನ್ನ ಬಗೆಹರಿಸೋ ನೀನೇ ಸಮಸ್ಯೆಯಲ್ಲಿದ್ದೀನಿ ಅಂತಂದ್ರೆ ಉಳಿದವ್ರ ಪಾಡೇನು ಹೇಳು? ಸೌಗಂಧಿಕ ಸಮಸ್ಯೆ ಬಗೆಹರಿತಲ್ಲ.
ಅವಳು ನೀಲ ಸರಸ್ವತಿಯಾಗಿ ಬಂದು ನಿನ್ನನ್ನು ಗೆಲ್ತೀನಿ ಅಂತಂದವಳು ಅವಳೇ ಸೋತ್ ಹೋದ್ಲಲ್ಲ. ಅಲ್ಲಿಗೆ ಅವಳ ಸಮಸ್ಯೆ ಮುಗೀತು. ಅವಳು ಬಾಲಾಂಬಿಕೆ ಆಗೋ ಪ್ರಯತ್ನನೂ ಮುಗೀತು. ಅಲ್ಲಿಗೆ ನಿಂದೇನ್ ತೊಂದರೆ ಅಂತ. ಅವಳು ಸೋತಿದ್ದೆ ನಂಗೆ ದೊಡ್ಡ ಸಮಸ್ಯೆ ಆಗಿದ್ದೆ ದೇಶಿಕ್ರೆ. ಅವಳು ಸೋತಿದ್ದೇ ಸಮಸ್ಯೆ ಆಯ್ತಾ? ಅದೇನಂತ ನಂಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸೇಳು ತಾಯಿ. ದೇಶಿಕ್ರೆ, ಸೌಗಂಧಿಕಾಗೆ ತಾನ್ ಗೆಲ್ಬೇಕು ಅಂತ ಆಸೆ ಇತ್ತು. ಅವಳು ಹೇಗಾರ ಮಾಡಿ ನನ್ನನ್ನು ಸೋಲಿಸಿ ಬಾಲಾಂಬಿಕೆ ಆಗಿ ಅವಳು ಪೂಜೆ ಮಾಡಿಸ್ಕೋಬೇಕು ಅಂತ ಅವಳಿಗೆ ಆಸೆ ಇತ್ತು. ಅವಳು ಯಾವಾಗ ಸೋತ್ ಹೋದ್ಲು ಅವಳ ಕೋಪ ಇನ್ನೂ ಹೆಚ್ಚಾಗೋಯ್ತು. ಅದಕ್ಕೆ ನಾವೆಷ್ಟೇ ಕರೆದ್ರು ನಾವೆಷ್ಟೇ ನಿಲ್ಸಿದ್ರು ಅವಳು ಹತ್ಕೊಂಡು ಹೊಟ್ಟೋದ್ಲು. ಅವಳಿಗೆ ಮೊದಲೇ ನನ್ನ ಮೇಲೆ ದ್ವೇಷ. ಈಗ ಅವಳು ಸೋತೋದ್ಮೇಲೆ ನನ್ನ ಮೇಲೆ ಇನ್ನೂ ದ್ವೇಷ ಸಾಧಿಸ್ತಾಳೆ. ನೀನಿನ್ನ ಪುಟ್ಟ ಹುಡುಗಿ, ನಾನು ಹೇಳೋದನ್ನ ಕೇಳು. ಹಿರಣ್ಮಯಿ ನಿನ್ಗಿಂತ ದೊಡ್ಡವಳೇನಲ್ಲ. ನಿನಗಿರೋ ಬುದ್ಧಿ, ತಿಳುವಳಿಕೆ, ಧ್ಯಾನ ಎಲ್ಲ ಅವಳಿಗೂ ಇದೆ. ಆದ್ರೆ ನಿನಗೂ ಅವಳಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಏನು ನನಗೂ ಅವಳಿಗೂ ಇರೋ ವ್ಯತ್ಯಾಸ? ಹಿರಣ್ಮಯಿಗೆ ವಿನಯ ಇದೆ. ವಿದ್ಯೆಗೆ ವಿನಯನೇ ಭೂಷಣ ಅಂತಾರೆ. ಆ ವಿನಯದಿಂದನೇ ಅವಳು ಎಲ್ರೂ ಗೆಲ್ತಿರೋದು. ಹಾಗೇನೆ ಅವಳು ವಿನಯಕ್ಕೆ ತಕ್ಕನಾಗೆ ವಿವೇಚನೆನೂ ಇದೆ. ಎಲ್ಲಿ ವಿನಯ ಮತ್ತೆ ವಿವೇಚನೆ ಇರುತ್ತೋ ಅಲ್ಲಿ ಒಳ್ಳೆತನ ತಾನಾಗೆ ಬರುತ್ತೆ. ಸಹನೆ, ತಾಳ್ಮೆ ಕೂಡ ಅದ್ರೊಟ್ಟಿಗೆನೆ ಬರೋದು. ಅದಕ್ಕೆ ಅವಳು ದೊಡ್ಡವಳಾಗಿದ್ದಾಳೆ. ಆ ಮಹಾತಾಯಿ ತ್ರಿಪುರಸುಂದರಿ ಅವಳ ಗುಣ, ನಡವಳಿಕೆನ ಮೆಚ್ಚಿ ಮನ್ಸಾರೆ ಅವಳಿಗೆ ಅನುಗ್ರಹ ಮಾಡಿದ್ದಾರೆ. ಆದ್ರೆ ನಿನಗೆ ಆ ಯಾವ ಒಳ್ಳೆ ಗುಣನೂ ಇಲ್ಲ ಸೌಗಂಧಿ. ನಿನಗೆ ಬರೀ ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಹಠ, ಅಹಮ್ಮು, ಪೈಪೋಟಿ ಅಷ್ಟೇ. ಇದನ್ ಬಿಟ್ಟು ಬೇರೆ ಏನಿದೆ ನಿನ್ನ ಹತ್ರ? ನೀನು ಅವಳ ಹಾಗೆ ಒಳ್ಳೆಯವಳಾಗಿ ಬದಲಾದ್ರೆ ನಿನಗೂ ಅಮ್ಮನವ್ರ ಅನುಗ್ರಹ ಸಿಗುತ್ತೆ. ಜನ ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ವಿಶ್ವಾಸದಿಂದ ನೋಡ್ತಾರೆ. ಆಗ ನೀನು ಖಂಡಿತ ಗೆದ್ದೇ ಗೆಲ್ತೀಯ. ಬೇಕಾಗಿಲ್ಲ, ನಿನ್ ಮಾತನ್ನ ನಾನು ಕೇಳಲ್ಲ. ಆ ಹಿರಣ್ಮಯಿನ ನಾನು ಬಿಡಲ್ಲ. ಅವಳನ್ನ ನಾನು ಗೆದ್ದೇ ಗೆಲ್ತೀನಿ. ಇಷ್ಟೊತ್ತಿಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಹುಶಃ ಆ ಹಿರಣ್ಮಯಿಗೆ ಬಾಲಾಂಬಿಕೆ ಪಟ್ಟದಿಂದ ಇಳಿಸಿ ನನ್ನ ಮಗಳನ್ನ ಬಾಲಾಂಬಿಕೆ ಪಟ್ಟದಲ್ಲಿ ಕೂರ್ಸಿರ್ತಾರೆ. ನನ್ನ ಮಗಳು ಈಗ ಬಾಲಾಂಬಿಕೆ. ಪಂಚಶಿರಿ ಬಾ, ನಿನ್ನೆ ಕಾಯ್ತಾ ಇದೆ. ಅಲ್ಲೇ ನಡೀತಿದೆ. ನನ್ನ ಮಗಳು ಎಲ್ಲ ಸ್ಪರ್ಧೆಲ್ಲೂ ಗೆದ್ಲು ತಾನೆ. ನನ್ನ ಮಗಳಿಗೆ ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ನಡೀತಿದೆ ತಾನೆ. ಏನಾದ್ರೂ ಮಾತಾಡು ಪಂಚಾಕ್ಷರಿ. ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರೆ ಹೇಗೆ? ನಿಮ್ಮ ಮಗಳು ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆಗೆ ಸರಳವಾಗಿ ಉತ್ತರ ಕೊಟ್ಲು. ವಾ 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 ವಾ, ನಾನು ಹೇಳಿರ್ಲಿಲ್ವಾ ನನ್ನ ಮಗಳು ಬಾಲಾಂಬಿಕೆ. ಆದ್ರೆ ಅತ್ಯಂತ ಸರಳವಾದ ಪ್ರಶ್ನೆಗೆ ನಿಮ್ಮ ಮಗಳ ಕೈಲಿ ಉತ್ತರ ಕೊಡೋಕ್ಕಾಗಲಿಲ್ಲ. ಏನ್ ನಿನ್ ಮಾತಿನ ಅರ್ಥ? ಸರಳವಾದ ಪ್ರಶ್ನೆ ಅಂದ್ರೆ ಯಾವುದು ಪಂಚಾಕ್ಷರಿ? ಅತ್ಯಂತ ಸರಳವಾದ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋಕ್ಕಾಗಲಿಲ್ಲ ಅವಳ ಕೈಲಿ. ಹಾಗಾಗಿ ನಿಮ್ಮ ಮಗಳು ಸೋತೋದ್ಲು ಅಂತ ದೇಶಕರು ಘೋಷಣೆ ಮಾಡಿಬಿಟ್ರು. ಇಲ್ಲ ಇಲ್ಲ, ನನ್ನ ಮಗಳು ಸೋತಿಲ್ಲ. ಪಂಚಾಕ್ಷರಿ, ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ನನಗೆ ಸುಳ್ಳು ಹೇಳಿ ಏನಾಗಬೇಕಾಗಿದೆ? ಅಲ್ಲೇನು ನಡೀತೋ ಅದನ್ನೇ ಹೇಳ್ತಾ ಇದ್ದೀನಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆಗಿದ್ದ ಅವಮಾನನ ಅವಳ ಕೈಯಿಂದ ಸಹಿಸ್ಕೊಳಕ್ಕಾಗದೆ ನಿಮ್ಮ ಮಗಳು ಮನೆಗೆ ಓಡೋಗ್ಬಿಟ್ಲು. ಪಂಚಾಕ್ಷರಿ, ಮತ್ತೆ ಸೋಲು. ಆ ಸೋಲು ನನ್ನ ಮುಂದೆ ನಿಂತು ನನ್ನನ್ನೇ ಕೆಳಕ್ತಿರೋ ಹಾಗಿದೆ. ಆ ಹಿರಣ್ಮಯಿನ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ.
ನನಗೇನಾಗಿದೆ? ನನ್ನ ಶಕ್ತಿಗೆ ಏನಾಗಿದೆ? ನಾನೇ ಬಾಲಂಬಿಕೆ ಸ್ಪರ್ಧೆಲಿ ಸೋತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ ದೇಶಿಕರೇ. ನಾನು ಗೆದ್ನಲ್ಲ ಅನ್ನೋ ಸಂತೋಷಕ್ಕಿಂತ ಅವಳು ಸೋತ್ ಹೋದ್ಲು ಅಂತಾನೆ ನಂಗೆ ಕಾಡ್ತಾ ಇದೆ. ಆದ್ರೂ ನಾನೇ ಸೋತ್ ಹೋಗೋಣ ಅಂತ ಪ್ರಯತ್ನ ಪಟ್ಟೆ. ಆದರೆ ದೇವ್ರ ಸನ್ನಿಧಿಲಿ ಬಾಲಂಬಿಕೆ ಪಟ್ಟದಲ್ಲಿ ಕೂತ್ಕೊಂಡು ಹಾಗೆ ಮಾಡೋದು ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಸುಮ್ಮನಾದೆ. ಇದ್ರಲ್ಲಿ ನಂದೇನಾದ್ರೂ ತಪ್ಪಿದೆ ದೇಶಿಕ್ರೆ? ಕಂದ, ಇದ್ರಲ್ಲಿ ನಿನ್ನ ತಪ್ಪು ಲವಲೇಶನೂ ಇಲ್ಲ ಕಣಮ್ಮ. ಬಾಲಾಂಬಿಕೆ ಯಾರು ಬೇಕಾದರೂ ಆಗೋದಕ್ಕಾಗಲ್ಲ. ಆ ಮಹಾತಾಯಿ ತ್ರಿಪುರ ಸುಂದರಿ ನನಗೆ ಯಾರು ಬಾಲಾಂಬಿಕೆ ಆಗಬೇಕೋ ಅವ್ರನ್ನೇ ಆಯ್ಕೆ ಮಾಡ್ಕೋತಾಳೆ. ಬಾಲಾಂಬಿಕೆ ಆಗೋದಕ್ಕೂ ಅರ್ಹತೆ ಯೋಗ್ಯತೆ ತುಂಬ ಮುಖ್ಯ ಆಗುತ್ತೆ. ಯಾರು ನಿರಹಂಕಾರಿಗಳಾಗಿ ನಿಷ್ಕಲ್ಮನುಷ್ಯ ಮನಸ್ಸಿನಿಂದ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೋ ಅವರು ಮಾತ್ರ ಬಾಲಾಂಬಿಕೆ ಆಗೋದಕ್ಕೆ ಸಾಧ್ಯ. ನಿನ್ನಲ್ಲಿ ಭಕ್ತಿ ಇತ್ತು, ಶಕ್ತಿ ಇತ್ತು, ಹಾಗಾಗಿ ಆ ಬಾಲಾಂಬಿಕೆ ಸ್ಥಾನ ನಿನಗೆ ಪ್ರಾಪ್ತವಾಯಿತು. ದೇಶಿಕ್ರೆ? ಹೌದು ತಾಯಿ, ನೀನದನ್ನು ಪಡ್ಕೊಂಡೆ ಅನ್ನೋದಕ್ಕಿಂತ ಆ ತಾಯಿಯ ಅನುಗ್ರಹ ನಿನ್ನ ಮೇಲಿತ್ತು, ಹಾಗಾಗಿ ನೀನು ಬಾಲಾಂಬಿಕೆ ಆದೆ. ಅದಕ್ಕಾಗಿ ಆ ಸೌಗಂಧಿಕ ಆ ಬಾಲಾಂಬಿಕೆ ಪಟ್ಟ ತನಗೇ ಬೇಕು ಅನ್ನೋದು, ಅದಕ್ಕಾಗಿ ಪದೇ ಪದೇ ಸ್ಪರ್ಧೆ ಏರ್ಪಡಿಸಿ ಅನ್ನೋದು ದುರಹಂಕಾರದ ಪರಮಾವಧಿ ಕಣಮ್ಮ. ಅದಕ್ಕೂ ಮೀರಿ ನನ್ನನ್ನು ಬಿಟ್ಟು ಇವಳು ಬಾಲಾಂಬಿಕೆ ಆಗ್ಬಿಟ್ಲಲ್ಲ ಅನ್ನೋ ಮತ್ಸರ ಅವಳಲ್ಲಿ ಹೆಚ್ಚಾಗಿತ್ತು. ಅದಕ್ಕೆ ಅವಳು ಸೋತ್ಲು ಅಷ್ಟೇ. ಇದಕ್ಕೆ ನೀನು ವ್ಯಥೆ ಪಡೋದ್ರಲ್ಲಿ ಅರ್ಥ ಇಲ್ಲ ತಾಯಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ ನೀನು ಕೇಳಲಿಲ್ವಾ ಕಂದ? ಅರೆ ದೇಶಿಕ್ರೆ, ಆ ಸೌಗಂಧಿಕ ಇಲ್ಲ ಕಂದ, ನಿನ್ನ ಕನಿಕರ ನಿನ್ನ ಅಕ್ಕರೆ ನನಗೆ ಅರ್ಥ ಆಗುತ್ತೆ ಕಣಮ್ಮ. ನಿಜಕ್ಕೂ ಸೌಗಂಧಿಕಾಳಿಗೆ ಬಾಲಾಂಬಿಕೆ ಆಗುವ ಅರ್ಹತೆ ಇದ್ದಿದ್ರೆ ಆ ಜಗನ್ಮಾತೆ ಅದನ್ನು ಅವಳಿಗೆ ಕರುಣಿಸ್ತಿದ್ಲು. ಆದರೆ ಇಷ್ಟು ಪುಟ್ಟ ವಯಸ್ಸಿಗೆ ಆ ಮಗುವಿಗೆ ಅಹಂಕಾರ ಮತ್ಸರ ಇವೆಲ್ಲ ಇವೆ. ಮನುಷ್ಯರಾದವ್ರಿಗೆ ಇದೆಲ್ಲ ಒಳ್ಳೇದಲ್ಲ ಅಲ್ವಾ? ಹೌದು ದೇಶಿಕ್ರೆ, ವಿನಾಕಾರಣ ಸೌಗಂಧಿ ನೋವು ಪಡ್ತಿದ್ದಾಳೆ ಅನ್ನೋದೇ ನಂಗೆ ಬೇಸರ. ಅಷ್ಟಾಗಿ ಕೂಡ ಅವಳು ಸುಮ್ಮನಿರೋದಿಲ್ಲ. ನನ್ನ ಮನಸ್ಬೇಕು ಅಂತ ಹೇಳಿ ಬೇರೆ ಏನೇನೋ ಪ್ರಯತ್ನ ಪಡ್ತಿರ್ತಾಳೆ. ಸುಮ್ಮನೆ ಶ್ರಮ ತಗೊಂತಾಳೆ. ಇದರಿಂದ ಯಾರಿಗೆ ಸಂತೋಷ ಹೇಳಿ? ಅದಕ್ಕೆ ನೀನಾದರೂ ಏನು ಮಾಡ್ತೀಯ ಕಂದ? ನಾವು ಏನನ್ನಾದರೂ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ಅದನ್ನು ಕಷ್ಟಪಟ್ಟು ಪಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಅಡ್ಡದಾರಿ ಹಿಡಿಯೋದು ತುಂಬ ತಪ್ಪಾಗುತ್ತಮ್ಮ. ಇದೇ ತಪ್ಪನ್ನೇ ಸೌಗಂಧಿಕ ಪದೇ ಪದೇ ಮಾಡಿ ಬೇಡದೇ ಇರೋದನ್ನು ಅನುಭವಿಸ್ತಿರೋದು. ಆಕೆ ಬಗ್ಗೆ ನನಗೂ ಕನಿಕರ ಇದೆ ಅಮ್ಮ. ಆದರೆ ಆತ್ಮಶುದ್ಧಿ ಇಲ್ಲದೆ ಇರೋರನ್ನ ಯಾವ ರೀತಿಲೂ ನಾವು ತೃಪ್ತಿಪಡಿಸೋಕ್ಕಾಗಲ್ಲ. ಈಗ ಸೌಗಂಧಿಕ ಪರಿಸ್ಥಿತಿನೂ ಹಾಗೇ ಇದೆ. ಅವಳ ಆತ್ಮಶುದ್ಧಿಯನ್ನು ಪಡೆಯೋ ತನಕ ನೀನಾ? ಹೌದು, ನಾನೇ. ಯಾಕ್ರಿ ಬಂದ್ರಿ ಮನೆಯೊಳಗೆ? ನಡೀರಿ ಆಚೆ. ಇಲ್ಲ ದೇವಿಕಾ,
ವಿಷಯ ಏನು ಅಂದರೆ ಬೇಕಿಲ್ಲ. ನೀವು ಮನೆಗೆ ಬರೋದು ನನ್ನ ಮಗಳನ್ನ ಹಾಳು ಮಾಡೋಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಂಥ ಮನೆ ಹಾಳು ಬುದ್ಧಿನ ಅವಳ ತಲೆಗೆ ತುಂಬಿ ಅವಳ ಹತ್ರ ಮಾಡಬಾರ್ದು ಕೆಲಸ ಮಾಡ್ಸಕ್ ನೋಡ್ತೀರಾ. ಅದು ಹಾಗಲ್ಲ ದೇವಿಕಾ. ಬೇಕಾಗಿಲ್ಲ ಅಂದೆ ತಾನೆ. ನಿಮ್ಮ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ. ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋ ತಂದೆನೆ ತನ್ನ ಮಗಳ ವಿಷಯದಲ್ಲಿ ಮತಿಗೆಟ್ ನಡ್ಕೊಂಡ್ರೆ ಯಾವ ತಾಯಿ ತಾನೇ ಸಹಿಸ್ಕೋತಾಳೆ ಹೇಳಿ? ನನ್ನ ಮಗಳು ಹಾಳಾಗೋದು ನನಗಿಷ್ಟ ಇಲ್ಲ. ಸದ್ಯ ನಿಮ್ಮ ನೆರಳು ಅವಳಿಗೆ ಸೋಗದೆ ಇದ್ರೆ ನನಗಷ್ಟೇ ಸಾಕು. ದಯವಿಟ್ಟು ಹೊರಡಿ. ದೇವಿಕಾ, ಸ್ವಲ್ಪ ನನ್ನ ಮಾತನ್ನು ಕೇಳು. ನಿಮ್ಮ ಮಾತನ್ನು ಕೇಳಿ ನಾನು ಒಳ್ಳೆ ಪಾಠನೇ ಕಲ್ತಿದ್ದೀನಿ. ನಮ್ಮ ಸೌಗಂಧಿನ ನೀಲ ಸರಸ್ವತಿ ಆಹ್ವಾನ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರಿ. ನೀಲ ಸರಸ್ವತಿನೇನೋ ಆಹ್ವಾನ ಮಾಡಿದ್ರಿ, ಆದ್ರೆ ಅವಳೊಳಗಿದ್ದ ಅಹಂನ ತೆಗಿಲೇ ಇಲ್ಲ ನೀವು. ವಿನಯನೇ ಇಲ್ಲ ಅಂದ್ರೆ ಎಷ್ಟು ವಿದ್ಯೆ ಸಂಪಾದನೆ ಮಾಡಿದ್ರೇನು? ಅದರಿಂದ ಖಂಡಿತ ಗೆಲ್ಲೋದಿಕ್ಕಾಗಲ್ಲ ರೀ. ದೇವಸ್ಥಾನದಲ್ಲಿ ಹಿರಣ್ಮಯಿ ವಿರುದ್ಧ ಸ್ಪರ್ಧೆ ನಡೆದಾಗ್ಲೂ ಆಗಿದ್ದಿದೆ, ಆದ್ರೆ ನೀವದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಬದಲಾಗಿ ನೀವು ನಿಮ್ಮ ಮಗಳನ್ನ ಇನ್ನಷ್ಟು ಹಾಳು ಮಾಡಿದ್ದೀರಿ. ಹೋಗಿ, ನೀವು ಮಾಡಿರೋ ಉಪಕಾರನೇ ಸಾಕಾಗಿದೆ. ಈಗ ನೀವು ಅವಳನ್ನ ಕರ್ಕೊಂಡು ಹೋಗಿ. ಇನ್ನೇನೋ ಅಪಾಯ ಆಗೋದು ಬೇಡ. ದ್ವೇಷ ಅಸೂಯಲ್ಲಿ ಮಕ್ಕಳು ಬೆಳೆದ್ರೆ ಅಪಾಯ ನಮಗೇನೆ. ಹೋಗಿ. ನನ್ನ ಮಗಳ ಜೊತೆ ಮಾತಾಡ್ದೆ ನಾನು ಎಲ್ಗೂ ಹೋಗಲ್ಲ. ರೀ 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 ಅಪ್ಪ, ಸೌಗಂಧಿ, ಸುಮ್ಮನೆ ಮಲ್ಕೋ. ಅಮ್ಮ, ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ನಿಮ್ಮಿಬ್ಬರದು ಮಾತಾಡೋದು ಏನಿರುತ್ತೆ? ಇನ್ನ ಕೆಟ್ಟ ಯೋಚನೆಗಳು ಮಾಡ್ತೀರಾ ಅಷ್ಟೇ. ಅವ್ರ ಜೊತೆ ಸೇರ್ಕೊಂಡು ನೀನ್ ಹಾಳಾಗೋದ್ ಬೇಡ. ಸುಮ್ಮನೆ ಮಲ್ಕೋ ಅಂದೆ. ಇಲ್ಲ ಅಮ್ಮ, ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡ್ಬೇಕು. ನೀನ್ ಬರ್ಬೇಡ. ಅಪ್ಪ, ಪಾಪ. ಹೇಳಿಯಪ್ಪ, ಅದೇನು ಅಂತ. ನನ್ನನ್ನು ಕ್ಷಮಿಸ್ಬಿಡು ಮಗಳೇ, ನನಗೆ ಕ್ಷಮಿಸ್ಬಿಡು. ನೀನೇ ಇದ್ರಲ್ಲಿ ಗೆಲ್ಲಬೇಕಾಗಿತ್ತು. ಆ ನೀಲ ಸರಸ್ವತಿ ನಿನ್ನ ಜೊತೆ ಇರ್ತಾಳೆ, ನಿನ್ನನ್ನು ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ನೀಲ ಸರಸ್ವತಿನ ಆ ಹಿರಣ್ಮಯಿನ ಗೆಲ್ಲೋ ಥರ ಆಗ್ಬಿಡ್ತು. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಆದರೆ ನಿಮ್ಮಪ್ಪ ಇದನ್ನು ಸುಮ್ಮನೆ ತಗೊಳ್ಳೋನಲ್ಲ. ಸೋಲನ್ನ ಗೆಲುವಿನ ಸೋಪಾನ ಅಂತ ಅನ್ಕೊಂಡ್ರೋ ಮನುಷ್ಯ ನಾನು. ನನಗೆ ಸ್ವಲ್ಪ ದಿನ ಸಮಯ ಕೊಡು. ಇದಕ್ಕಿಂತ ಬಲವಾದ ತಂತ್ರನ ರೂಪಿಸಿ ಆ ಹಿರಣ್ಮಯಿ ಬಗ್ಬಡಿತೀನಿ. ಇಲ್ಲ ಅಪ್ಪ, ಅದ್ ಮಾತ್ರ ಸಾಧ್ಯ ಇಲ್ಲ. ಕಂದ, ಇದು ನೀನು ಹೇಳ್ತಿರೋ ಮಾತಾ? ಹೌದು ಅಪ್ಪ, ನಾವು ಹಿರಣ್ಮಯಿನ ನೇರವಾಗಿ ಗೆಲ್ಲಕ್ಕಾಗಲ್ಲ. ಅಂದರೆ ಅವಳನ್ನು ಅಡ್ಡದಾರಿಲೇ ಸೋಲಿಸ್ಬೇಕು ಅಂತ ನಿನ್ನ ಮಾತಿನ ಅರ್ಥನ? ಹೌದು ಅಪ್ಪ, ನೇರವಾದ ದಾರಿಯಲ್ಲಿ ಆ ಹಿರಣ್ಮಯಿ ಸೋಲಲ್ಲ. ಅವಳಿಗೆ ಅಡ್ಡ ದಾರಿನೇ ಸರಿ. ಸರಿ ಮಗಳೇ, ಅದೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ನಿಮಗೆ ಗೊತ್ತಿರೋ ಮಂತ್ರಶಕ್ತಿ ಎಲ್ಲ ನನಗೆ ದಾರಿ ಎರೀರಿ. ನಾನು ಆ ಮಂತ್ರಶಕ್ತಿನೆಲ್ಲ ಉಪಯೋಗಿಸ್ಕೊಂಡು ಆ ಹಿರಣ್ಮಯಿನ ಸುಲಭವಾಗಿ ಗೆಲ್ತೀನಿ.